ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯವರ ಕನಸಿನ ಕೂಸಾದಂತಹ ಇಂದಿರಾ ಕ್ಯಾಂಟೀನ್ನ ದುಸ್ಥಿತಿ ಇದೆಯಲ್ಲ, ಅದನ್ನ ಹೇಳೋದಕ್ಕೆ ಪದಗಳೇ ಸಾಲ್ತಾ ಇಲ್ಲ. ಕಾರಣ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿ ಇಂದಿರಾ ಕ್ಯಾಂಟೀನ್ ಮಾರ್ಪಟ್ಟಿದ್ದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಇಂದಿರಾ ಕ್ಯಾಂಟೀನ್ಗೆ ಇದೆಂಥ ದಾರುಣ ಸ್ಥಿತಿ. ಪುಂಡ ಪೋಕರ ತಾಣವಾದ ಇಂದಿರಾ ಕ್ಯಾಂಟೀನ್. ಸಿದ್ದರಾಮಯ್ಯ ಕನಸಿನ ಕ್ಯಾಂಟೀನ್ಗೆ ಇದೇನಾಯ್ತು? ಇಂದಿರಾ ಕ್ಯಾಂಟೀನ್ ಹಸಿದವರಿಗೆ ಕಡಿಮೆ ದರದಲ್ಲಿ ತಿಂಡಿ ಊಟ ನೀಡಬೇಕು. ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಯಾರೂ ಹಸುವಿನಿಂದ ಇರಬಾರದು ಎಂದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಮೊದಲ ಬಾರಿ ಸಿಎಂ ಆದಾಗ ಈ ಇಂದಿರಾ ಕ್ಯಾಂಟೀನ್ಗಳನ್ನ ಶುರು ಮಾಡಿದ್ರು. ತಮ್ಮ ಪಕ್ಷದ ಯುವರಾಜ ರಾಹುಲ್ ಗಾಂಧಿಯವರನ್ನ ಕರೆಸಿ ಉದ್ಘಾಟನೆ ಸಹ ಮಾಡಿದ್ರು. ಆದ್ರೆ ಆಗ ಶುರುವಾದ ಇಂದಿರಾ ಕ್ಯಾಂಟೀನ್ಗಳ ಸ್ಥಿತಿ ಈಗ ದಾರುಣವಾಗಿದೆ. ಕೆಲವು ಮುಚ್ಚಿದ್ರೆ ಕೆಲವು ಕಡೆ ಮಾತ್ರ ತಿಂಡಿ ಊಟ ನೀಡಲಾಗ್ತಿದೆ. ಇನ್ನೂ ಕೆಲವಂತೂ ದಾರುಣ ಸ್ಥಿತಿಯಲ್ಲಿವೆ. ಕಾಂಗ್ರೆಸ್ ಸರ್ಕಾರದ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್. ಇಂದಿರಾ ಕ್ಯಾಂಟೀನ್ ಈಗಾಗಲೇ ಹಲವು ಕಡೆಗಳಲ್ಲಿ ಬಾಗಿಲನ್ನು ಮುಚ್ಚಿದೆ, ಕೆಲವು ಕಡೆಗಳಲ್ಲಿ ಆಹಾರವನ್ನೇ ಸರಬರಾಜು ಮಾಡ್ತಾ ಇಲ್ಲ, ಇನ್ನೂ ಕೆಲವು ಹಾಳಾಗಿ ಹೋಗಿರುವಂಥದ್ದು. ನಾನೀಗ ತೋರಿಸ್ತಾ ಇರುವಂಥ ಈ ಇಂದಿರಾ ಕ್ಯಾಂಟೀನ್ ಏನಿದೆ, ಇಲ್ಲಿ ಗಮನಿಸಬಹುದು ಇಂದಿರಾ ಗಾಂಧಿಯವರ ಭಾವಚಿತ್ರ ಕೂಡ ಇದೆ. ಇದರ ಪರಿಸ್ಥಿತಿ ನಿಜಕ್ಕೂ ಕೂಡ ದಾರುಣವಾಗಿದೆ. ಸಚಿವ ಜಮೀರ್ ಪ್ರತಿನಿಧಿಸುವ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಹಳೇಗುಡ್ಡದಹಳ್ಳಿ ಬಸ್ ನಿಲ್ದಾಣದಲ್ಲಿರುವ ಇಂದಿರಾ ಕ್ಯಾಂಟೀನ್ ಬಂದಾಗಿ ವರ್ಷಗಳ ಮೇಲಾಗಿದೆ. ಇಲ್ಲಿ ತಿಂಡಿ ಊಟ ಸರಬರಾಜು ಮಾಡುತ್ತಿಲ್ಲ. ಅಂದ್ರೆ ಅದಕ್ಕೆ ಬೀಗವನ್ನಾದ್ರೂ ಹಾಕಬೇಕಿತ್ತು. ಆದರೆ ಯಾವುದೂ ಮಾಡದೆ ಈ ಇಂದಿರಾ ಕ್ಯಾಂಟೀನ್ ನಮಗೆ ಸಂಬಂಧವೇ ಇಲ್ಲ ಎನ್ನುವಂತೆ ಮಾನ್ಯ ಜನಪ್ರತಿನಿಧಿಗಳು ಹಾಗೂ ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಬಿಟ್ಟಂತಿದೆ. ಹೇಗೋ ಯಾರೂ ಕೇಳೋರಿಲ್ಲ ಅಂತ ಪಾಳು ಬಿದ್ದ ಶೌಚಾಲಯ, ಅನೈತಿಕ ಚಟುವಟಿಕೆಗಳ ತಾಣವಾಗಿಸಿದ್ದಾರೆ ಕಿಡಿಗೇಡಿಗಳು. ದೇಶ ಕಂಡ ಅಪ್ರತಿಮ ಮಾಜಿ ಮಹಿಳಾ ಪ್ರಧಾನಿಗಳ ಹೆಸರಿಟ್ಟು ಅವರದ್ದೇ ಫೋಟೋ ಕಟ್ಟಡದ ಮೇಲೆ ಬಳಸಿ ಈ ರೀತಿ ಬೇಜವಾಬ್ದಾರಿಯಾಗಿ ಬಿಟ್ಟಿದ್ದಾರೆ. ಇದು ಇಂದಿರಾ ಕ್ಯಾಂಟೀನ್ ಆಗಿ ಉಳಿದಿಲ್ಲ, ಇಲ್ಲಿ ಪುಂಡ ಪೋಖರಿಗಳ ಸಾರ್ವಜನಿಕರ ಶೌಚಾಲಯ ಆಗಿ ಒಂದು ರೀತಿ ಪುಂಡ ಪೋಖರಿಗಳ ಅಡ್ಡೆ ಆಗಿ ಮಾರ್ಪಟ್ಟಿರುವಂಥದ್ದು. ನಿಜಕ್ಕೂ ಇದು ಅಂದರೆ ಬಾಗಿಲುಗಳ ಇಲ್ಲ, ಎಲ್ಲವೂ ಕೂಡ ಹಾಳು ಮಾಡಲಾಗಿದೆ. ಇದರ ಬಗ್ಗೆ ಯಾರು ಕೂಡ ಗಮನ ಹರಿಸಿಲ್ವೋ ಏನೋ ಗೊತ್ತಿಲ್ಲ. ಇನ್ನೊಂದು ವಿಚಾರ ಅಂದರೆ ಇದು ಏನು ಹಳೇಗುಡ್ಡದಲ್ಲಿ ಬಸ್ ನಿಲ್ದಾಣದಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ನ ದೃಶ್ಯಗಳನ್ನು ಈಗ ಗಮನಿಸ್ತಾ ಇರುವಂಥದ್ದು. ಮಾನ್ಯ ಸಚಿವರುಗಳು ಅಂದರೆ ಏನು ಶಾಸಕರಾದಂಥ ಜಮೀರ್ ಅಹಮದ್ ಅವರು ನೋಡಲೇಬೇಕಾದಂಥ ಸುದ್ದಿ ಇದು. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ನೋಡಲೇಬೇಕಾದಂಥ ಸುದ್ದಿ, ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ನೋಡಲೇಬೇಕಾದಂಥ ಸುದ್ದಿ. ಯಾಕಂದರೆ ಈ ಮಟ್ಟಕ್ಕೆ ದಾರುಣವಾಗಿ ಒಂದು ಇಂದಿರಾ ಕ್ಯಾಂಟೀನ್ನ ಪರಿಸ್ಥಿತಿ ಇದೆ ಅಂದರೆ ನಿಜಕ್ಕೂ ಕೂಡ ಆತಂಕ ಹುಟ್ಟಿಸುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ಹಾಳಾಗಿದೆ. ಒಂದು ರೀತಿ ಇಲ್ಲಿ ಆಹಾರ ಸರಬರಾಜು ಆಗ್ತಾ ಇಲ್ಲ ಅಥವಾ ಇಲ್ಲಿ ಜನ ಬರ್ತಾ ಇಲ್ಲ ಅನ್ನೋದಾದರೆ ಅದನ್ನು ಬಾಗಿಲನ್ನು ಹಾಕಿ ಬಂದ್ ಮಾಡುವಂಥದ್ದು, ಅದೇನಾದರೂ ಮಾಡಬೇಕು. ಅದು ಯಾವುದೂ ಕೂಡ ಆಗಿಲ್ಲ. ಇಲ್ಲಿ ಒಂದು ರೀತಿ ಪುಂಡ ಪೋಖರಿಗಳ ಆವಾಸ ಸ್ಥಾನ ಆಗಿದೆ ಇದು. ಇಲ್ಲಿ ರಾತ್ರಿ ಆದರೆ ಬೆಳಗ್ಗೆ ಆದರೂ ಯಾವಾಗಲೂ ಕೂಡ ಪುಂಡ ಪೋಖರಿಗಳಿರ್ತಾರೆ. ಇಲ್ಲಿ ಒಂದು ರೀತಿ ಶೌಚಾಲಯಕ್ಕಿಂತಲೂ ಅಂದರೆ ಶೌಚಾಲಯ ಆದರೂ ಕ್ಲೀನಾಗಿರುತ್ತೆ. ಆದರೆ ಈ ಇಂದಿರಾ ಕ್ಯಾಂಟೀನ್ನ ಪರಿಸ್ಥಿತಿ ಮಾತ್ರ ತುಂಬ ದಾರುಣ ಆಗಿದೆ. ಸಂಪೂರ್ಣವಾಗಿ ಒಂದು ರೀತಿ ಶೌಚಾಲಯ ಅಂದರೆ ಪಾಳು ಬಿದ್ದಂಥ ಶೌಚಾಲಯದ ರೀತಿಯಾಗಿ ಕಂಡುಬರುವಂಥದ್ದು ಗಮನಿಸಬಹುದು. ಇನ್ನಾದ್ರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ನಿಮ್ಮದೇ ಯೋಜನೆ ಈ ಮಟ್ಟಿಗೆ ದಾರುಣ ಸ್ಥಿತಿ ತಲುಪಿದೆ, ಅದನ್ನು ಸರಿದಾರಿಗೆ ತರುವ ಕೆಲಸ ಮಾಡಿ ಅನ್ನೋದು ಪಬ್ಲಿಕ್ ಆಶಯ. ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾರೆ, ಇಂದಿರಾ ಕ್ಯಾಂಟೀನ್ ಅಂತ ಹೆಸರು ಬಿಟ್ಟಿದ್ದಾರೆ, ಆ ಭಾವಚಿತ್ರ ಬೇರೆ ಇದೆ. ಅವೆಲ್ಲವೂ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು, ಇಲ್ಲಿನ ಶಾಸಕರು, ಸಚಿವರಾದಂಥ ಜಮೀರ್ ಅಹಮದ್ ಅವರು ಇದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಆದರೆ ಅದು ಯಾವುದೂ ಕೂಡ ಆಗಿಲ್ಲ. ಇಲ್ಲಿ ಈ ಮಟ್ಟಕ್ಕೆ ದಾರುಣ ಪರಿಸ್ಥಿತಿಗೆ ಯಾಕೆ ಇಂದಿರಾ ಕ್ಯಾಂಟೀನ್? ಅದು ಕೂಡ ನಿಮ್ಮ ಕನಸಿನ ಯೋಜನೆ, ಹಸಿದವರಿಗೆ ಅನ್ನವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶುರು ಮಾಡಿದಂಥ ಇಂದಿರಾ ಕ್ಯಾಂಟೀನ್ನ ದಾರುಣವಾದಂಥ ಪರಿಸ್ಥಿತಿಯನ್ನು ನಿಮ್ಮ ಪಬ್ಲಿಕ್ ಟಿವಿ ಅನಾವರಣ ಮಾಡಿಸ್ತಾ ಇದೆ. ಈ ದೃಶ್ಯಗಳನ್ನು ನೋಡಿದ ನಂತರ ಆದರೂ ನೀವು ಎಚ್ಚೆತ್ಕೊಳ್ತೀರಾ? ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.